ಕಳಿಸಿ ಕಳಿಸಿ ರಾಜ್ಯಪಾಲನನ್ನು ಕಳಿಸಿ, ಉಳಿಸಿ ಉಳಿಸಿ ಸಂವಿಧಾನವನ್ನು ಉಳಿಸಿ. ಖಂಡಿತವಾಗೂ ರಾಜ್ಯಪಾಲರ ನಡೆ ಬಿಜೆಪಿಯ ಏಜೆಂಟರಂತೆ ನಡೆದುಕೊಳ್ತಾ ಇದ್ದಾರೆ. ಆದರೆ ಮಹಾತ್ಮ ಗಾಂಧಿರವರ ಹೆಸರಿನಲ್ಲಿ ಇಡೀ ದೇಶ ವಿಶ್ವವೇ ಇವತ್ತು ಅಹಿಂಸಾ ಮಾರ್ಗದಲ್ಲಿ ನಡೀತಾ ಇದೆ. ಅಂತಹ ಮಹಾನ್ ವ್ಯಕ್ತಿಯ ಹೆಸರನ್ನು ಇವತ್ತು ಕೇಂದ್ರ ಸರ್ಕಾರ ತೆಗೆದಿದೆ ಅಂದರೆ ಅದ್ರ ಬಗ್ಗೆ ರಾಜ್ಯಪಾಲರನ್ನೇ ಖಂಡನೆ ಮಾಡಬೇಕಾಯಿತು. ಕೇಂದ್ರ ಸರ್ಕಾರದ ಕೈಗೊಂಬೆ ಆದರೂ ಸಹ ಮಹಾತ್ಮ ಗಾಂಧಿ ಹೆಸರಿಗಾದರೂ ಅವರು ಗೌರವ ಕೊಡಬೇಕಾಯಿತು. ರಾಜ್ಯಕ್ಕೆ ಮುಖ್ಯವಾಗಿರತಕ್ಕಂಥ ಸ್ಥಾನ ಅಂತಹ ಘನತೆವೆತ್ತ ಗವರ್ನರ್ ಇವತ್ತು ನಮ್ಮ ರಾಜ್ಯಕ್ಕೆ ಅಪಮಾನ ಮಾಡಿದರೆ ಕೂಡಲೇ ಕರ್ನಾಟಕದ ಕನ್ನಡಿಗರ ಕ್ಷಮೆ ಕೊಡ್ರಿ, ಇಲ್ಲಿಂದ ನಿರ್ಗಮಿಸಬೇಕಂತ ನಾವು ಆಗ್ರಹ. ನರೇಂದ್ರ ಮೋದಿ ಅವರಿಗೆ ಈ ದೇಶನ ಆಳಕ್ಕಿಂತ ಹಾಳು ಮಾಡೋದೇ ಭಾಳ ಮುಖ್ಯ. ಅವರು ನಿರುದ್ಯೋಗ ಪ್ರಧಾನಮಂತ್ರಿ. ಇವತ್ತು ಈ ರಾಜ್ಯಪಾಲದ ನಡೆ ಇದೆಯಲ್ಲ ಅಸಹ್ಯಕರ. ಮಹಾತ್ಮ ಗಾಂಧಿ ವಿರೋಧಿ ಅಂತಲೂ ಹೇಳ್ಬೋದು ರಾಜ್ಯಪಾಲರನ್ನ. ಕನಿಷ್ಠ ಪಕ್ಷ ಜೈಯಿಂದ ಆದರೂ ಹೇಳಿದ್ದಾರೆ, ಜೈ ಕರ್ನಾಟಕ ಆದರೂ ಹೇಳಿದ್ದಾರೆ. ಎರಡರ ಬಗ್ಗೆ ರಾಜ್ಯಪಾಲರಿಗೆ ಅರಿವಿರೋದು ಸ್ವಾಗತಾರ್ಹ. ಅದರ ದುರಂತ ಏನಂದರೆ ರಾಜ್ಯಪಾಲರು ಸಂವಿಧಾನದ ಮುಖ್ಯಸ್ಥರಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ರಚನೆ ಮಾಡಿರ್ತಕ್ಕಂಥ 176ನೇ ವಿಧಿಯನ್ನು ಓದದೆ ಹೋಗಿರ್ತಕ್ಕಂಥದ್ದು ದುರಂತ. ಆದ್ದರಿಂದ ಇಂತಹ ರಾಜ್ಯಪಾಲರು ರಾಜ್ಯಕ್ಕೆ ಅವಶ್ಯಕತೆ ಇಲ್ಲ. ಆದ್ದರಿಂದ ರಾಜ್ಯಪಾಲರು ಗೌರವಯುತವಾಗಿ ಕರ್ನಾಟಕದಿಂದ ನಿರ್ಗಮಿಸಬೇಕು. ಯಾಕಂದರೆ ಕರ್ನಾಟಕದಲ್ಲಿ ಶಾಂತಿಯುತವಾದಂಥ ರಾಜ್ಯದಲ್ಲಿ ಇಂತಹ ಒಂದು ಘಟನೆ ನಡೀತಿದೆ ಅಂದರೆ ಇದು ದುರದೃಷ್ಟಕರ ಸಂಗತಿ. BJP ನಾಯಕರು ಇವತ್ತು ತವರ್ಚಂದ್ ಗೆಹ್ಲೋಟ್ ಬಗ್ಗೆ ಭಾಳ ಅನುಕಂಪವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಆದರೆ ರಾಜ್ಯಪಾಲರು ತನ್ನ ಕರ್ತವ್ಯವನ್ನು ನಿರ್ವಹಣೆ ಮಾಡಿಲ್ಲ ಅನ್ನತಕ್ಕಂಥ ಮಾತನ್ನು ಹೇಳಿದೆ ಅವರ ಜಾತಿ ಕುಲ ಎಲ್ಲ ಪ್ರಸ್ತಾಪನೆ ಮಾಡ್ತಾ ಇದ್ದಾರೆ. ಹಿಂದುಳಿದ ಜಾತಿ ದಲಿತರ ಜಾತಿ ಪರವಾಗಿ ನಿಂತಿರತಕ್ಕಂಥ ಕಾಂಗ್ರೆಸ್ ಪಕ್ಷ ಅಂತ ಅವರೇ ಟೀಕೆ ಮಾಡ್ತಾರೆ. ಆದರೆ ಇವತ್ತು BJPಯವರೇ ಆ ಜಾತಿ ವಿಷಯನ ಇವತ್ತು ಪ್ರಸ್ತಾಪ ಮಾಡ್ತಾ ಇದ್ದಾರೆ. ಅವ್ರು ಯಾವ ವಿಷಯ ಬೇಕಾದ್ರೆ ಪ್ರಸ್ತಾಪನೆ ಮಾಡಲಿ, ಆದರೆ ಕರ್ನಾಟಕದ ವಿಧಾನಸಭೆಯ ಘನತೆವೆತ್ತ ಅಂತ ರಾಜ್ಯಪಾಲರು ಈ ಸಭೆಯ ಅಧಿವೇಶನಕ್ಕೆ ಬಂದು ಇವತ್ತು ಒಂದು ಭಾಷಣ ಮಾಡದೆ ಇವತ್ತು ರಾಜ್ಯ ಸರ್ಕಾರ ಸಂಪುಟದಲ್ಲಿ ಏನು ತೀರ್ಮಾನ ಕೈಗೊಳ್ಳುತ್ತೋ ಅದ್ರ ಬಗ್ಗೆ ಅವರು ಅಧ್ಯಯನ ಮಾಡಿ ಹೇಳ್ತಾರೆ. ಆದರೆ ಮಹಾತ್ಮ ಗಾಂಧಿರವರ ಹೆಸರಿನಲ್ಲಿ ಇಡೀ ದೇಶ ವಿಶ್ವವೇ ಇವತ್ತು ಅಹಿಂಸಾ ಮಾರ್ಗದಲ್ಲಿ ನಡೀತಾ ಇದೆ. ಅಂತಹ ಮಹಾನ್ ವ್ಯಕ್ತಿಯ ಹೆಸರನ್ನು ಇವತ್ತು ಕೇಂದ್ರ ಸರ್ಕಾರ ತೆಗೆದಿದೆ ಅಂದರೆ ಅದ್ರ ಬಗ್ಗೆ ರಾಜ್ಯಪಾಲರನ್ನೇ ಖಂಡನೆ ಮಾಡಬೇಕಾಯಿತು. ಕೇಂದ್ರ ಸರ್ಕಾರದ ಕೈಗೊಂಬೆ ಆದರೂ ಸಹ ಮಹಾತ್ಮ ಗಾಂಧಿ ಹೆಸರಿಗಾದರೂ ಅವರು ಗೌರವ ಕೊಡಬೇಕಾಯಿತು. ಆದರೆ ದುರಂತ ಏನಂದರೆ ಇವತ್ತು ಕೇಂದ್ರ ಸರ್ಕಾರದ ಗೃಹ ಸಚಿವರು ಪ್ರಧಾನಮಂತ್ರಿಗಳು ಇವತ್ತು ಸೂಚನೆ ಕೊಟ್ಟಿದ್ದಾರೆ. BJP ಅಧ್ಯಕ್ಷರು ಯಾವ ರೀತಿ ಹೇಳಿಕೆ ಕೊಟ್ಟಿದ್ದಾರೋ ಅದೇ ರೀತಿ ಗವರ್ನರ್ ಸಹ ನಡ್ಕೊಂಡಿದ್ದಾರೆ. ಗವರ್ನರ್ಗೆ ತಕ್ಕ ಸ್ಥಾನ ಅಲ್ಲ ಅದು. ಗವರ್ನರ್ ಸ್ಥಾನ ಇಡೀ ದೇಶದಲ್ಲಿ ಅತ್ಯುನ್ನತವಾದಂಥ ಒಂದು ರಾಷ್ಟ್ರಪತಿನ ಹೊರತುಪಡಿಸಿದರೆ ಇವತ್ತು ರಾಜ್ಯಕ್ಕೆ ಮುಖ್ಯವಾಗಿರತಕ್ಕಂಥ ಸ್ಥಾನ. ಅಂತಹ ಘನತೆವೆತ್ತ ಗವರ್ನರ್ ಇವತ್ತು ನಮ್ಮ ರಾಜ್ಯಕ್ಕೆ ಅಪಮಾನ ಮಾಡಿದರೆ ಕೂಡಲೇ ಕರ್ನಾಟಕದ ಕನ್ನಡಿಗರ ಕ್ಷಮೆ ಕೊಡ್ರಿ, ಇಲ್ಲಿಂದ ನಿರ್ಗಮಿಸಬೇಕಂತ ನಾವು ಆಗ್ರಹ. ಅಲ್ಲ, ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಇವತ್ತು ಈ ಹಿಂದೆ 10 ವರ್ಷಗಳ ಕಾಲ ದೇಶದ ಪ್ರಧಾನಮಂತ್ರಿ ಆಗಿದ್ದ ಮನಮೋಹನ್ ಸಿಂಗ್ ರವರು ನರೇಗಾ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆ ತಂದು ಕೋಟ್ಯಾಂತರ ಜನರಿಗೆ ಇವತ್ತು ದಿನನಿತ್ಯ ಉದ್ಯೋಗನ ಕೊಟ್ಟಿದ್ರು. ಉದ್ಯೋಗನ ಕೊಟ್ಟಿದ್ದು ಮನಮೋಹನ್ ಸಿಂಗ್ ರವರು. ನಿರುದ್ಯೋಗದತ್ತ ಕೊಂಡೊಯ್ತಿರ್ತಕ್ಕಂಥ ಯಾರಂದರೆ ಅದು ವಿಶ್ವಗುರು ನರೇಂದ್ರ ಮೋದಿ ಅವರಿಗೆ ಈ ದೇಶನ ಆಳಕ್ಕಿಂತ ಹಾಳು ಮಾಡೋದೇ ಭಾಳ ಮುಖ್ಯ. ಅವರು ನಿರುದ್ಯೋಗ ಪ್ರಧಾನಮಂತ್ರಿ. ನಿರುದ್ಯೋಗನ ನಿವಾರಣೆ ಮಾಡಲಿಕ್ಕೆ ಪ್ರಯತ್ನ ಪಟ್ಟಿಲ್ಲ, ಇನ್ನೂ ನಿರುದ್ಯೋಗನ ಹೆಚ್ಚಿಗೆ ಮಾಡ್ತಾ ಇದ್ದಾರೆ. ಆದ್ದರಿಂದ ಮಹಾತ್ಮ ಗಾಂಧಿಯವರ ಹೆಸರನ್ನ ಇವತ್ತು ತೆಗಿಬೋದು, ಆದರೆ ಮಹಾತ್ಮ ಗಾಂಧಿರವರ ಶಾಂತಿ ಮಾರ್ಗನ ಸ್ವಾತಂತ್ರ್ಯ ಹೋರಾಟನ ಅಳಿಸ್ಲಿಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ. ನರೇಂದ್ರ ಮೋದಿನೆಲ್ಲ BJP ಇಲ್ಲ, ಅವ್ರ ಅಪ್ಪನ ಕೈಯಿಂದನೂ ಸಾಧ್ಯ ಇಲ್ಲ. ಇವತ್ತು ಮಹಾತ್ಮ ಗಾಂಧಿರವರ ಹೆಸರಿನಲ್ಲಿ ಏನು ಯೋಜನೆಗಳಿದೆ ಅದನ್ನು ತೆಗೆಯುವಂಥ ಈ ನ್ಯಾಯ ಕೃತ್ಯಕ್ಕೆ ಇವತ್ತು ಕೇಂದ್ರ ಸರ್ಕಾರ ಭಾಗಿಯಾಗಿದೆ. ಅದರ ವಿರುದ್ಧ ಇವತ್ತು ಕಾಂಗ್ರೆಸ್ಸು ನಮ್ಮ ರಾಹುಲ್ ಗಾಂಧಿರವರು, ಮಲ್ಲಿಕಾರ್ಜುನ ಖರ್ಗೆರವರು ಇಡೀ ರಾಜ್ಯವ್ಯಾಪ್ತಿ ಧ್ವನಿ ಎತ್ತಿದ್ದಾರೆ. ಅಂಥದ್ದಕ್ಕೆ ತಕ್ಕ ಉತ್ತರವನ್ನು ಮುಂದಿನ ದಿನಗಳಲ್ಲಿ ದೇಶದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಗಾಂಧಿವಾದಿಗಳು ಸಹ ಈ ಗೋಡ್ಸೆ ಪಕ್ಷಕ್ಕೆ ತಿರುಗುವಾಣವಾಗಿ ಉತ್ತರನ ನೀಡ್ತಾರೆ. ರಾಷ್ಟ್ರಗೀತೆಗೆ ಅಪಮಾನ ಮಾಡಿರ್ತಕ್ಕಂಥವರೇ BJPಯವರು. ಅವ್ರಿಗೆ ಇನ್ನೂ ಜನಗಣಮನ ಬಗ್ಗೆ ಸಂಪೂರ್ಣ ಮಾಹಿತಿನೇ ಗೊತ್ತಿಲ್ಲ. ಇವತ್ತು ನಮ್ಮ ರಾಜ್ಯದ ಗೌರವಾನ್ವಿತ ಮುಖ್ಯಮಂತ್ರಿಗಳು ರಾಜ್ಯಪಾಲರನ್ನ ಸ್ವಾಗತ ಮಾಡಿದ್ದಾರೆ. ಪ್ರತಿಭಟನೆ ಆದರೂ ಸಹ ಮುಖ್ಯಮಂತ್ರಿಗಳೇ ಖುದ್ದಾಗಿ ಹೋಗಿ ಅವ್ರನ್ನ ಬೀಳ್ಕೊಡುಗೆ ಕೊಟ್ಟಿದ್ದಾರೆ. ಅವ್ರಿಗೆ ಆತುರ ಏನಂದರೆ ಎಲ್ಲಿ ಅವ್ರು ಗವರ್ನರ್ ಸ್ಥಾನನ ಕೇಂದ್ರ ಸರ್ಕಾರ ಕಿತ್ಕೊಂಡ್ಬಿಡ್ತು ಅಂತ ಆ ಭಯದಲ್ಲಿ ಇವತ್ತು ರಾಷ್ಟ್ರಗೀತೆಯನ್ನು ಮರೆಮಾಚಿದ್ದಾರೆ. ಈಗಾಗಲೇ ಸರ್ವೋಚ್ಚ ನ್ಯಾಯಾಲಯ ಸ್ಪಷ್ಟವಾದಂಥ ಈ ಸೂಚನೆ ಕೊಟ್ಟಿದೆ, ನೀವು ಸಂವಿಧಾನದ ಅಡಿಯಲ್ಲಿ ಕೆಲಸ ಮಾಡಬೇಕೇ ಹೊರತು ಕೇಂದ್ರ ಸರ್ಕಾರದ ಅಡಿಯಲ್ಲಿ ಕೆಲಸ ಮಾಡಬಾರ್ದು ಅಂತ. ಆದರೆ ಸಂವಿಧಾನ ಪ್ರಜಾಪ್ರಭುತ್ವದ ಬಗ್ಗೆ ಮಾಹಿತಿ ಹಾಗೂ ಅರಿವಿಲ್ದಿರತಕ್ಕಂಥ ಇಂತಹ ರಾಜ್ಯಪಾಲರು ಇಂತಹ ವರ್ತನೆಯನ್ನು ಮಾಡ್ತಾ ಇದ್ದಾರೆ. ಕಳಿಸಿ ಕಳಿಸಿ ರಾಜ್ಯಪಾಲನನ್ನು ಕಳಿಸಿ, ಉಳಿಸಿ ಉಳಿಸಿ ಸಂವಿಧಾನವನ್ನು ಉಳಿಸಿ. ಸರ್, ಇವರು ಆ್ಯಕ್ಚುಲಿ ಅವರು ಏಣಿ ಆಗಿರಬೇಕು. ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ನಡುವೆ ಏಣಿ ಅಂತ ಕೆಲಸ ಮಾಡಬೇಕು. ಏನು ಮಾಡ್ತಾಯಿದ್ದಾರೆ ರಾಜ್ಯಪಾಲರು? ಇದು ನ್ಯಾಯನಾ? ಹೋಗಲಿ, ಅಟ್ಲೀಸ್ಟ್ ಅವ್ರಿಗೆ ಒಂದು ತಾಳ್ಮೆ ಇಲ್ಲ. ನಮ್ಮ ರಾಷ್ಟ್ರಗೀತೆ ಆಡಿ ಮುಗಿಯೋವರೆಗೂ ಇರೋಣ ಅನ್ನೋ ತಾಳ್ಮೆ ಇಲ್ಲ. ಇವ್ರದ್ದೇನೇ ಇರಲಿ ರಾಜಕೀಯ, ನಾವು ಅದಕ್ಕೆ ಇದು ಮಾಡಲ್ಲ.
ಇವತ್ತು ಬಿ ಜೆ ಪಿಯವರು ಯಾವ ರೀತಿ ಸಮರ್ಥನೆ ಮಾಡ್ತಾ ಇದ್ದಾರೆ ಅನ್ನೋದು ನಮಗೆ ನಿಜವಾಗ್ಲೂ ಇಡೀ ರಾಜ್ಯ ಜನತೆಗೆ ಇವ್ರು ಮಾಡ್ತಾರೋ ಅವಮಾನ. ಇವತ್ತು ವಿರೋಧ ಪಕ್ಷವಾಗಿ ಕೂರಿಸಿದ್ದಾರೆ ಅವ್ರನ್ನ. ಇನ್ನೂ ಇವ್ರು ಬುದ್ಧಿ ಕಲೀಲಿಲ್ಲ ಅಂದರೆ ಈ ರಾಜ್ಯದಿಂದ ಹಿಂದೆ ಇದ್ರಲ್ಲ 1-2 ಸ್ಥಾನದಲ್ಲಿ ಆ ಸ್ಥಾನಕ್ಕೆ ಹೋಗ್ತಾರೆ ಅಂತ ಈ ಮೂಲಕ ಅವ್ರಿಗೆ ಎಚ್ಚರಿಕೆ ಕೊಡ್ತಾ ಇದ್ದೀನಿ. ಅಲ್ಲ ರೀ, ನೀವು ದುಡಿಬೇಕಾಗಿರೋದು ರಾಜ್ಯದ ಜನತೆ ಪರ. ನೀವು ಅಲ್ಲಿ ಯಾವುದೋ ನಿಮ್ಮ ಪಕ್ಷದ್ದು ಮೋದಿಯವ್ರು ಹೇಳ್ತಾರಲ್ಲ, ಯಾರೋ ಹೊಸ ಅಧ್ಯಕ್ಷನ ಕರ್ಕೊಂಬಂದೆ ಅವನೇ ನನ್ನ ಬಾಸ್ ಅಂತ ಹೇಳ್ತಾರೆ. ಇದು ಯಾವುದು ರೇ ಜನ ನಿಮ್ಮನ್ನ ಪ್ರೈಮ್ ಮಿನಿಸ್ಟರ್ ಮಾಡಿರೋದು, ಆಯ್ಕೆ ಮಾಡಿರೋದು ನಿಮ್ಮವ್ರ ಎಂ ಪಿಗಳ್ನ ಜನ. ಅವ್ರ್ಯಾರೋ ಅಧ್ಯಕ್ಷ ಅಲ್ಲ, ನೀವು ಅಧ್ಯಕ್ಷ ಅಲ್ಲ ರೀ, ಬಾಸು ಜನ ನಿಮಗೆ ಬಾಸು. ಇಂಥ ಕಾಮನ್ ಸೆನ್ಸ್ ಇಲ್ದಿದ್ದವರು ಇವರು ಏನು ಅಂದರೆ ಜನಗಳನ್ನ ಅಟ್ರ್ಯಾಕ್ಟ್ ಮಾಡೋಕ್ಕೆ ಈಗ ಬಾಸ್ ಅಂದೇಟ್ಗೆ ಅವ್ ಬಾಸ್ ಆಗ್ಬಿಡ್ತಾನ. ಬಾಸ್ ಯಾರು? ಒಬ್ಬ ರಾಜಕಾರಣಿಗೆ, ಒಬ್ಬ ಎಂ ಪಿಗೆ, ಒಬ್ಬ ಶಾಸಕಂಗೆ ಬಾಸು ಜನತೆ. ಸೊ ಇವ್ರೇನಂದರೆ ಜನರುಗಳು ಫೀಲಿಂಗ್ ಮೇಲೆ ಆಟ ಆಡೋಕ್ಕೆ ಬರ್ತಾರೆ. ಅಂದರೆ ಅತಿ ಆಯಿತು 11 ವರ್ಷದಿಂದ ನೋಡಿ ಇವತ್ತು ಈ ರಾಜ್ಯಪಾಲರದ್ದು ನಡೆ ಇದೆಯಲ್ಲ ಅಸಹ್ಯಕರ. ನಾವು ನೋಡಿದ್ದೀವಿ ರಾಜಕೀಯನ 20-25 ವರ್ಷದಿಂದ ಯಾವುದೇ ರೀತಿ ರಾಜ್ಯಪಾಲರು ಈ ರೀತಿ ನಡ್ಕೊಂಡಿಲ್ಲ. ಅವರು ರಾಜ್ಯಪಾಲರ ಹುದ್ದೆಯಲ್ಲಿ ಇರೋದಕ್ಕೆ ನಾಲಾಯಕು. ನಮ್ಮ ಕರ್ನಾಟಕವನ್ನು, ಅದು ಕನ್ನಡಿಗರನ್ನ ಹಿತ ಕಾಯುವಲ್ಲಿ ಅವರು ವಿಫಲರಾಗಿದ್ದಾರೆ. ಈ ರಾಜ್ಯನ ಬಿಟ್ಟು ತೊಲಗಬೇಕು. ಅವ್ರು ಏನಿದ್ರು ರಾಜಸ್ಥಾನಕ್ಕೆ ಅಥವಾ BJP ಪಕ್ಷಕ್ಕೆ ಸದಸ್ಯರಾಗಿರಬೇಕು ಅಂತ ನಮ್ಮ ಕರ್ನಾಟಕಕ್ಕೆ ಕರ್ನಾಟಕಕ್ಕೆ ಆಗು ಹೋಗುಗಳ ಬಗ್ಗೆ ಅದರಲ್ಲಿ ಇದ್ದಿದ್ದ ಅಂಶ, ಅದ್ರ ಬಗ್ಗೆ ಮಾತಾಡಬೇಕು. ಮಹಾತ್ಮ ಗಾಂಧಿ ಅವರ ನರೇಗಾ ಯೋಜನೆಯನ್ನು ತೆಗೆದು ಹಾಕಿರೋದನ್ನು ವಿರೋಧ ಮಾಡೋದನ್ನು ಭಾಷಣದಲ್ಲಿ ಇದ್ದಿದ್ದು, ಅದನ್ನೂ ಓದಲಿಲ್ಲ. ಮಹಾತ್ಮ ಗಾಂಧಿ ವಿರೋಧಿ ಅಂತಲೂ ಹೇಳ್ಬೋದು ರಾಜ್ಯಪಾಲರು. ಸಚಿವ ಸಂಪುಟ ಅದನ್ನು ಸಚಿವ ಸಂಪುಟದಲ್ಲಿ ನಿರ್ಣಯ ಆಗಿರ್ತಕ್ಕಂಥದ್ದನ್ನು ಸರ್ಕಾರ ರಾಜ್ಯಪಾಲರಿಗೆ ಅದು ಭಾಷಣದ ವೇಳೆ ಅಧಿವೇಶನದಲ್ಲಿ ಮೊದಲನೇ ದಿವಸ ಇದನ್ನು ಓದಬೇಕು ಸಂವಿಧಾನ ಅಡಿಯಲ್ಲಿ ಅಂತ ಇದೆ, ಹಿಂದೆಯಿಂದ ನಡ್ಕೊಂಡು ಬಂದಿದೆ. ಆದರೆ ನಮ್ಮ ಕರ್ನಾಟಕದ ರಾಜ್ಯಪಾಲರು ಕೇಂದ್ರ BJP ಸರ್ಕಾರದ ಕೈಗೊಂಬೆಯಾಗಿ ವರ್ತನೆ ಮಾಡ್ತಾ ಇದ್ದಾರೆ. ಅವರು ಕರ್ನಾಟಕಕ್ಕೆ ಬಂದಾಗಿಂದನೂ ಸಹ, ರಾಜ್ಯಪಾಲರಾಗಿ ಬಂದಾಗಿಂದನೂ ಸಹ, ಆ ಹುದ್ದೆಯಲ್ಲಿ ಕೂತ್ಕೊಂಡಿದ್ದಾಗಿಂದನೂ ಸಹ BJP ಏಜೆಂಟ್ ರೀತಿ ಅವರು ವರ್ತಿಸ್ತಾ ಇದ್ದಾರೆ. ಮೋದಿ ನಿರ್ದೇಶನದ ಮೇರೆಗೆ ಅವರು ಆಡಳಿತ ನಡೆಸ್ತಾ ಇದ್ದಾರೆ. ಪ್ರತಿದಿನ ರಾಜ್ಯ ಸರ್ಕಾರದ ವಿರೋಧವಾಗಿ ಅವರು ನಡ್ಕೊಳ್ತಾ ಇದ್ದಾರೆ. ಸಂವಿಧಾನಾತ್ಮಕ ಹುದ್ದೆಯಲ್ಲಿರ್ತಕ್ಕಂಥವ್ರು ರಾಜ್ಯಪಾಲರು ಪಕ್ಷ ಭೇದ ಮರೆತು ಅವರು ಆ ಒಂದು ಹುದ್ದೆಯಲ್ಲಿರ್ತಕ್ಕಂಥವ್ರು ರಾಜ್ಯದ ಹಿತವನ್ನು ಕಾಪಾಡ್ತಕ್ಕಂಥ ಕೆಲಸವನ್ನು ಮಾಡಬೇಕಾಗಿರೋಂಥ ರಾಜ್ಯಪಾಲರು ಇವತ್ತು ಅಧಿವೇಶನದಲ್ಲಿ ರಾಷ್ಟ್ರಗೀತೆಗೂ ಆಡ್ದೇನೆ, ಅವರು ಗೌರವ ಕೊಡ್ದೇನೆ ಸಂವಿಧಾನ ವಿರೋಧಿಯಾಗಿ ಅವರು ನಡ್ಕೊಂಡಿದ್ದಾರೆ. ಇದನ್ನು ವಿರೋಧಿಸ್ತಾ ಇದ್ದೀವಿ, ಉಗ್ರವಾಗಿ ಖಂಡಿಸ್ತಾ ಇದ್ದೀವಿ.